ಬಾಗಲಕೋಟೆಯ ಬಿವಿವಿ ಸಂಘದ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಶಾಲಾ ಸಂಸತ್ ಚುನಾವಣೆ ಸಂಭ್ರಮದಿಂದ ಮತ್ತು ಶಿಸ್ತುಬದ್ಧವಾಗಿ ನಡೆಯಿತು. ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಅರಿವು, ಮತದಾನದ ಮಹತ್ವ ಹಾಗೂ ನಾಯಕತ್ವದ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ಈ ಚುನಾವಣೆ ಆಯೋಜಿಸಲಾಗಿತ್ತು. ವಿವಿಧ ಹುದ್ದೆಗಳಿಗೆ ಒಟ್ಟು 12 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ತಮ್ಮ ಚುನಾವಣಾ ಭರವಸೆಗಳು ಮತ್ತು ಕಾರ್ಯಯೋಜನೆಗಳನ್ನು ಮತದಾರರ ಮುಂದೆ ಮಂಡಿಸಿದರು. ಬಳಿಕ ರಾಷ್ಟ್ರೀಯ ಚುನಾವಣೆಯ ಮಾದರಿಯಲ್ಲಿಯೇ ರಹಸ್ಯ ಮತದಾನ ಹಾಗೂ ಮತ ಎಣಿಕೆ ನಡೆಸಿ ಫಲಿತಾಂಶ ಪ್ರಕಟಿಸಲಾಯಿತು. ಶಾಲೆಯ ಒಟ್ಟು 1025 ವಿದ್ಯಾರ್ಥಿಗಳ ಪೈಕಿ ವರ್ಗವಾರು ಆಯ್ಕೆಯಾದ 64 ಮತದಾರರು ತಮ್ಮ ಮತ ಚಲಾಯಿಸಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರು. ಈ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳು, ಮತದಾನದ ಜವಾಬ್ದಾರಿ ಮತ್ತು ಚುನಾವಣಾ ಪ್ರಕ್ರಿಯೆಯ ಪ್ರಾಯೋಗಿಕ ಅನುಭವ ದೊರೆಯಿತು. ಸಾಲಿನ ಶಾಲಾ ಸಂಸತ್ ಚುನಾವಣೆಗೆ ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಅಮೂಲ್ಯ ಮಿರಜ್ಕರ್. ನನ್ನ ಹೆಸರು ಅನನ್ಯ ನಾಗ್. ನಮ್ಮ ಸ್ಕೂಲ್ ಹೆಸರು ಬಸವೇಶ್ವರ್ ಕಾಂಪೋಸಿಟ್ PU ಕಾಲೇಜ್ ಹೈಸ್ಕೂಲ್ ಸೆಕ್ಷನ್ ಬಾಗಲಕೋಟ್. ಇವತ್ತು ನಮ್ಮ ಸ್ಕೂಲ್ದಲ್ಲಿ ಇಲೆಕ್ಷನ್ ಆರ್ಗನೈಸೇಷನ್ ಮಾಡಿದ್ರು. ಫಸ್ಟ್ ನಮ್ಮ ಪೇರೆಂಟ್ಸ್ ಎಲೆಕ್ಷನ್ ಹೋಗ್ತಿದ್ರು. ಅವಾಗ ನಮ್ಗೆ ಗೊತ್ತಿದ್ದಿಲ್ಲ ಅವ್ರು ಏನ್ ಮಾಡ್ತಾರಂತ. ನಮಗ್ ಕ್ಯೂರಿಯಾಸಿಟಿ ಬಾಳ ಇರ್ತಿತ್ತು. ನಮ್ಗೆಲ್ಲಾ ಹಿಂಗ ಶಾಲಿ ಒಳಗಿದೆಲ್ಲ ಆರ್ಗನೈಸೇಷನ್ ಮಾಡಿ ನಮ್ಗೆ ಇವತ್ತು ಗೊತ್ತಾಯ್ತು ಹಿಂಗೊಂದ್ ಎಲೆಕ್ಷನ್ ಇರ್ತೈತಿ, ಈ ಟೈಪ್ ಮಾಡ್ತಾರ ಅಂತೇಳಿ ನಮ್ಗೆ ಇವತ್ತು ಗೊತ್ತಾಯ್ತು. ಅದ್ರ ಸಂಬಂಧ ಎಲ್ಲಾರು ಈ ಟೈಪ್ ಎಲ್ಲಾ ಶಾಲಿ ಒಳಗ್ ಮಾಡಿದ್ರು ಚಲೋ ಇರ್ತೈತಿ. ನಮ್ಗೆಲ್ಲಾ ಬಾಳ ಖುಷಿ ಆಗುತ್ತೆ. ಇವತ್ತು ಈ ಟೈಪ್ ನಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದ್ ನಮ್ದು. ಮತ್ತ MLA ಅವ್ರ ಹೆಂಗ ಎಲೆಕ್ಷನ್ ನಿಂದಿರ್ತಾರ, ಅವ್ರ ಪ್ರಚಾರ ಹೆಂಗ್ ಮಾಡ್ತಾರ, ಹಂಗ ನಮ್ ಸ್ಕೂಲ್ದಲ್ಲಿ ಕೂಡ GS ಮತ್ತೆ ಕ್ಲಾಸ್ ಲೀಡರ್ ಮಾಡಿ ಅದು ನಮಗೂ ಇದೆ. ಇದರಿಂದ ನಾವ್ ಈ ಟೈಪ್ ಎಲ್ಲ ಆರ್ಗನೈಸೇಷನ್ ಮಾಡಿದಕ್ಕೆ ನಮ್ ಶಾಲಿದು ಪ್ರಿನ್ಸಿಪಲ್, ನಮ್ ಕ್ಲಾಸ್ ಟೀಚರ್, ಎಲ್ಲಾ ಸರ್ಗಳು ಮತ್ತು ಶಿಕ್ಷಕರಿಗೆ ನಾವು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ. ಇವತ್ತ ಪ್ರತಿ ಮಗುವಿಗೆ ಮತದಾನದಿಂದ ಯಾವ ರೀತಿ ನಾವು ಮತವನ್ನ ಚಲಾಯಿಸಬೇಕು ಮತ್ತು ಯಾವುದೇ ಆಮಿಷಕ್ಕೊಳಗಾಗದೆ ಅವರಿಗೆ ಮತ ಪ್ರಚಾರವನ್ನು ಕೂಡ ಮಾಡಲು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಆಯಾ ಚಿಹ್ನೆಗಳನ್ನು ಕೊಟ್ಟು, ಅಂದ್ರೆ ಪುಸ್ತಕ, ಪೆನ್ನು, ಬ್ಯಾಟು, ಚೆಂಡು ಹಿಂಗಂಗ ಅವ್ರವ್ರ ಇದಕ್ಕೆ ಅನುಸಾರವಾಗಿ ನೇಮ ಮಾಡಿ ಆಮೇಲೆ ಅವ್ರಿಗೆಲ್ಲರಿಗೆ ಪ್ರಚಾರ ಮಾಡಲು, ಆಮೇಲೆ ಅವ್ರಿಗೆ ಹಿಂದೆ ತಕೊಳ್ಳಕ್ ಪ್ರೊಸೆಸ್ ಅನ್ನು ಕೂಡ ಮಾಡಿದ್ದು. ಒಟ್ಟಾರೆ 64 ಅಭ್ಯರ್ಥಿಗಳಲ್ಲಿ ಮತದಾನ ಮಾಡ್ತಕ್ಕಂಥ ಮತದಾರರಿದ್ರು. ಅದರೊಳಗೆ 12 ಅಭ್ಯರ್ಥಿಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಾಕ ಒಟ್ಟಾರೆ ಶಾಲೆಯ ಶಿಸ್ತು ಅಚ್ಚುಕಟ್ಟಾಗಿ ಪ್ರತಿ ವರ್ಷದ ಉದ್ದಕ್ಕೂ ನಿರಂತರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು ಈ ಶಾಲಾ ಸಂಸತ್ ಅನ್ನೋದು ಸರ್ಕಾರದ ಆದೇಶದ ಅನ್ವಯವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಸರ್. 12 ಜನ ವಿದ್ಯಾರ್ಥಿ ಪ್ರತಿ ಚುನಾವಣೆಗೆ ನಿಂತಿದ್ದಿರತಕ್ಕಂಥದ್ದು. ಸೊ ಇಲ್ಲಿ ಸುದೀಪ ಪವಾರ್ 25 ಓಟನ್ನು ಪಡ್ಕೊಂಡು ಪ್ರಥಮ ಸ್ಥಾನ ಅಂದ್ರೆ ಪೂಜಾ ಸಾಲಿಮಠ್ ಈ ವಿದ್ಯಾರ್ಥಿ 19 ಓಟಗಳನ್ನ ಪಡೆದು ಇವತ್ತೇನಪ್ಪಾ ಅಂತಂದ್ರೆ ವಿದ್ಯಾರ್ಥಿ ಪ್ರತಿನಿಧಿ ಮತ್ತು ವಿದ್ಯಾರ್ಥಿ ಇಬ್ಬರು ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಕರ ಪರವಾಗಿ, ಶಿಕ್ಷಕೇತರ ಸಿಬ್ಬಂದಿಗಳ ಪರವಾಗಿ ನಾವು ಅಭಿನಂದನೆ ವಿದ್ಯಾರ್ಥಿಗಳು